ಇಡೀ ಜಗತ್ತು ಮೊದಲನೇ ಮಹಾಯುದ್ಧದ ಒಂದು ಭೀಕರತೆಯಲ್ಲಿ ಮುಳುಗಿದ್ರೆ ನಮ್ಮ ಚಿಂತಾಮಣಿಯಲ್ಲಿ ಮಾತ್ರ ಒಂದು ದಿವ್ಯ ಜ್ಞಾನ ಜ್ಯೋತಿ ಬೆಳಗುತ್ತು ಅಂತ ನಿಮ್ಗೆ ಗೊತ್ತಾ ಸ್ನೇಹಿತರೆ? ಹೌದು, 1913ರಲ್ಲಿ ಮೈಸೂರು ಸಂಸ್ಥಾನವನ್ನ ಆಳ್ತಾ ಇದ್ದಂತಹ ಪ್ರಗತಿಪರ ಹಾಗೂ ಜನಪರ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಹಾಗೂ ಅವರ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಶಿಕ್ಷಣ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಮುಖ ಪಟ್ಟಣಗಳಲ್ಲಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ತೆರೆದು ಬಡ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡ್ತಾರೆ. ಆ ಒಂದು ಕ್ರಾಂತಿಯ ಭಾಗವಾಗಿ ನಮ್ಮ ಚಿಂತಾಮಣಿಯ ಬೆಂಗಳೂರು ವೃತ್ತದಲ್ಲಿ ಗುರುಭವನದ ಮುಂಭಾಗದಲ್ಲಿರುವಂತಹ ಏನಿವತ್ತು ಬಾಲಕಿಯರ ಪ್ರೌಢಶಾಲೆ ಇದೆ, ಅಲ್ಲಿ ಸರ್ಕಾರಿ ಶಾಲೆ 1914ರಲ್ಲಿ ಪ್ರಾರಂಭ ಆಗುತ್ತೆ. 113 ವರ್ಷಗಳ ಹಿಂದೆ ಪ್ರಾರಂಭವಾಗಿರುವಂತಹ ಸರ್ಕಾರಿ ಶಾಲೆ ನಿಜಕ್ಕೂ ಸಹ ಆ ಒಂದು ದಿವ್ಯ ಜ್ಞಾನ ಜ್ಯೋತಿಯ ಅಡಿಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದಿಕೊಂಡು ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡಿದ್ದಾರೆ. ಇಂತಹ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ತಿಳಿಸೋದಕ್ಕೋಸ್ಕರ ಶೇರ್ ಮಾಡಿ. ಥ್ಯಾಂಕ್ ಯು.